ಹಲೋ, ವೆಲ್ಕಮ್ ಟು ಮೈ ಚಾನಲ್ ವಿಸ್ ವಿತ್ ರಶ್ಮಿ. ಇವತ್ತು ಮೊಳಕೆ ಹುಳ್ಳಿಕಾಳು ಸಾರು ಮಾಡ್ತಾಯಿದ್ದೀನಿ. ಇದು ನನ್ನ ತಂದೆ ನನಗೆ ಹೇಳ್ಕೊಟ್ಟಿದ್ದು. ತುಂಬ ಚೆನ್ನಾಗಿರುತ್ತೆ, ಈ ಚಳಿಗಾಲಕ್ಕೆ ಭಾಳ ಇಷ್ಟ ಆಗುತ್ತೆ. ತೋರಿಸಿದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ. ಧನಿಯಾ 1 ಸ್ಪೂನು, ಜೀರಿಗೆ 1 ಸ್ಪೂನು, ಮೆಣಸುಕಾಳು ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಸಣ್ಣದ ಕಲ್ಲು ಹೂವು, ಚಕ್ರ ಮಗ್ಗು, ತೆಂಗಿನಕಾಯಿ, ಬೆಳ್ಳುಳ್ಳಿ, ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು, ಕೊತ್ತಂಬರಿ. ನೋಡ್ತಿದ್ದೀರಾ, ಕ್ಲೀನಾಗಿ ನೋಡ್ಕೊಳ್ಳಿ ಇನ್ನೊಂದು ಸರ್ತಿ. ಮತ್ತು ತೆಂಗಿನಕಾಯಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಈರುಳ್ಳಿ, ಇದು ಅಷ್ಟೂ ನಾವು ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಕೊಂಡು ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಹೆಂಗೆ ಮಾಡಬೇಕು ಅಂದರೆ ಅದು ಸೀದಬಾರ್ದು, ಕ್ಲೀನಾಗಿ ಕರೆಕ್ಟಾಗಿ ಫ್ರೈ ಮಾಡಿಬಿಟ್ಟು 1 ಬೈ 1 ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಒಣದೆಲ್ಲ ಒಂದು ಕಡೆ ಹುರ್ಕೋಬೇಕು, ಹಸಿದೆಲ್ಲ ಇನ್ನೊಂದು ಕಡೆ ಹುರ್ಕೋಬೇಕು. ಈಗ ಹಸಿದು ನೋಡ್ತಾ ಇದ್ದೀರಾ ಏನೇನು ಹಾಕಿದ್ದೀನಿ ಅಂತ. ನಾನು ತೋರಿಸಿದ್ನಲ್ಲ ಅದನ್ನೆಲ್ಲ 1 ಟೇಬಲ್ ಸ್ಪೂನು ಎಣ್ಣೆ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿ ಫಸ್ಟು ನಾವು ಡ್ರೈ ಐಟಮ್ ಏನಿದೆಯೋ ಅದನ್ನು ಪುಡಿ ಮಾಡ್ಕೊಂಡು ಆಮೇಲೆ ಹಸಿ ಹಾಕ್ಬಿಟ್ಟು ಪುಡಿ ಮಾಡಬೇಕು. ಹುಣಸೆಹಣ್ಣು ನೆನೆ ಇಟ್ಕೋಬೇಕು, ಹುಣಸೆ ರಸ ಹಾಕಬೇಕು. ಅದಕ್ಕೆ ಮೊಳಕೆ ಹುಳ್ಳಿಕಾಳು ತೋರಿಸ್ತಾಯಿದ್ದು, ಇದನ್ನು ಮೊಳಕೆ ಕಟ್ಟಿರೋದು. ನೀವು ಹಾಗೆ ಬೇಕಾದ್ರೂ ಮೊಳಕೆ ಬೇಡ ನಮಗೆ ಅಂದರೆ ಹಾಗೆ ನೆನೆ ಇಟ್ಕೊಂಡು ಮಾಡ್ಕೊಬೋದು ಹುಳ್ಳಿಕಾಳನ್ನ. ಆಮೇಲೆ ಇದು ಪೌಡ್ರ್ ಮಾಡಿಕೊಂಡು ಅದಕ್ಕೆ ಈಗ ನಾನು ಫ್ರೈ ಆಗ್ತಾ ಇರೋದನ್ನು ಅದ್ರ ಜೊತೆಗೆ ಹಾಕಿಬಿಟ್ಟು ತಣ್ಣಗಾದ್ಮೇಲೆ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿ ಮಾಡ್ಕೊಂಡು ಒಂದು ಸಣ್ಣ ಕುಕ್ಕರ್ ಇಟ್ಟಿದ್ದೀನಿ ನಾನು. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ. ಅದಾದಮೇಲೆ ಇದು ಫ್ರೈ ಆದಮೇಲೆ ಕ್ಲೀನಾಗಿ ಇದಕ್ಕೆ ನಾವು ಏನು ನಾನು ಮೊಳಕೆ ಹುಳ್ಳಿಕಾಳು ಇದನ್ನು ತೋರಿಸಿದ್ನಲ್ಲ ನಿಮಗೆ, ಅದನ್ನು ಹಾಕಿಬಿಟ್ಟು ಫ್ರೈ ಮಾಡಬೇಕು. ಗ್ರೈಂಡ್ ಮಾಡಿದ್ದು ನೋಡಿ, ಎಲ್ಲದನ್ನು ಹಾಕಿ ಕ್ಲೀನಾಗಿ ಗ್ರೈಂಡ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಒಬ್ಬಟ್ಟು ಸಾರು ಅಂತ ಒಬ್ಬೊಬ್ಬರು ಹೇಳ್ತಾರೆ, ಅದೇ ಥರ ಸ್ಮೆಲ್ ಬರುತ್ತೆ. ಆಮೇಲೆ ಯಾವಾಗ ಒಬ್ಬಟ್ಟು ಸಾರು ತಿನ್ನಬೇಕು ಅನಿಸುತ್ತೋ ಆವಾಗ ಇದನ್ನು ಮಾಡ್ಕೊಬೋದು. ಈ ಚಳಿಗಾಲಕ್ಕೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಫ್ರೈ ಮಾಡಿಬಿಟ್ಟು ನೀರು ಹಾಕಿದ್ದೀನಿ, ಹುಣಸೆ ಹುಳಿ ಹಾಕಿದ್ದೀನಿ, ಆಮೇಲೆ ಉಪ್ಪು ಹಾಕಿದ್ದೀನಿ, ಅರಿಶಿನ ಪೌಡ್ರ್ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕೋಬೋದು. ನಮ್ಮ ಮನೇಲಿ ಬೆಲ್ಲ ತಿಂತಾರೆ, ನಾನು ಹಾಕಿದ್ದೀನಿ. ಅದು ಚೆನ್ನಾಗಿ ಈಗ ಕುದಿಬೇಕು. ಕುದ್ಬಿಟ್ಟು 3 ವಿಷಲ್ ಆದಮೇಲೆ ಆಫ್ ಮಾಡಿಬಿಡಿ. ಮುದ್ದೆಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಇಡ್ಲಿಗೂ ಟ್ರೈ ಮಾಡ್ಬೋದು, ಇಡ್ಲಿಗೂ ಚೆನ್ನಾಗಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ಲು ಮುದ್ದೆ ಮತ್ತು ಮೊಳಕೆ ಹುಳ್ಳಿಕಾಳು ಸಾರು. ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.